ಒಂದೆಲ್ಲ ಪ್ರೀತಿಯ ಕನ್ನಡ ಜನತೆಗೆ ಸ್ವಾಗತ ಸುಸ್ವಾಗತ ಗೈಸ್. ಸುಸ್ವಾಗತ ಗೈಸ್. ಆ್ಯಕ್ಚುಲಿ ನನ್ನ ಸುಮಾರು ವೀಡಿಯೋಗಳಲ್ಲಿ ನೋಡಿರ್ತೀರಾ, ಅಂದರೆ ನಾರ್ಮಲ್ ಆಗಿ ಈ ಥರ ನೇಚರ್ಗಳನ್ನ ತೋರಿಸೋದಾಗಲಿ ಆ ಥರ ಮಾಡ್ತಾ ಇರ್ತೀನಿ. ಬಟ್ ಆದರೆ ಇವತ್ತು ಒಬ್ಬ ರೈತನ ಮಗನಾಗಿ ಇವತ್ತು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಗೈಸ್ ಬನ್ನಿ, ಇವಾಗ ಒಂದು ಒಳ್ಳೆ ಸಾಧನೆ ಮಾಡುವ ಬನ್ನಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ದಿವಸ ಎಲ್ಲ ನಾನು ರೈತನಾಗಿ ಇರ್ತೀನಿ ಗೈಸ್. ಇದು ಏನೋ ಓತಾಗೋಡು ಏನೋ ಇವಾಗ ಇದನ್ನ ಕಟ್ಟಾಕ್ಬಿಟ್ಟು ಅಲ್ಲಿ ಹುಲ್ಲು ನೋಡ್ತವ್ರು ನಮ್ಮಪ್ಪ ಮತ್ತು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕ ತಾತ. ಅವ್ರ ಜೊತೆ ಇವಾಗ ಜಾಯ್ನ್ ಆಗಿ ನಾವು ಹುಲ್ಲಟ್ಟುವ ನೋಡುವ. ಇಷ್ಟೂ ಕವರ್ ಮಾಡ್ಬೇಕು ನಾವು ಇವತ್ತು. ಇಲ್ಲೊಂದು ಐತೆ ಮತ್ತು ಆ ಕಡೆ ಒಂದಿದೆ, ಅದು ಎಲ್ಲ ಹುಲ್ಲನ್ನ ಇವತ್ತು ಕವರ್ ಮಾಡಬೇಕು. ಆ್ಯಂಡ್ ಇವತ್ತು ನಾವು ಒಬ್ಬರು ಮಾತ್ರ ಅಲ್ಲ, ನಮ್ಮಮ್ಮನೂ ಬರ್ತವ್ರೆ ಗೈಸ್. ನಮ್ಮಮ್ಮನೇ ಬರ್ತವ್ರೆ. ನಮ್ಮನೆ ಇದೆ, ಇದೇನು ನೋಡ್ತಿದ್ರೆ ಇದೆ ನಮ್ಮನೆ ಬ್ಯಾಕ್ ಸೈಡೇ ಇರೋದು ಇದು. ಮತ್ತು ಆಲ್ಮೋಸ್ಟ್ ಎಲ್ಲ ನಮ್ಮ ತಾತ ಮಾಡಿಬಿಟ್ಟು ಹೋಗ್ಬಿಟ್ಟು, ಬಟ್ ಮಾಡಿದರು, ಅವ್ರಿಗೂ ಟೈಮ್ ಆಯಿತು. ಇವತ್ತು ನಿನ್ನೆ ವಿ ಲಾಸ್ಟ್ ಕಾಲೊಂದು ಬೇಜಾರು. ಹಂಗಾಗಿ ಇವತ್ತಿನ ದಿವಸ ಎಲ್ಲ ನಾವು ರೈತನಾಗಿರೋಣ. ಬನ್ನಿ ಗೈ. ಏನಮ್ಮ? ಪಿಂಡಿ ಬಿಚ್ಚ ಬೇಡ ಅಂತ ಹುಲ್ಲು ಮಾರಾಟ ಮಾಡೋದು ಅದು. ಓ, ನಮ್ಗಲ್ವಾ ಅದು ಗೈಸ್. ಪಿಂಡಿ ಅಂದ್ರೆ ಏನಂತಂದ್ರೆ ರೌಂಡ್ ಮಾಡ್ತಾರೆ ಗೊತ್ತಾ ಹುಲ್ಲುಗಳ್ನ. ಒಂದು ಸೆಕೆಂಡ್, ಅಯ್ಯೋ ಇವೆರಡು ಹಿಡ್ಕೊಂಬಿಟ್ಟು ಕಂದಮ್ಮಗಳನ್ನ ಬರಲಿಲ್ಲ ಕಡೆಗೆ ಹೋಗೋಣ. ನೋಡಿ ಅಲ್ಲಿ ರೌಂಡ್ ಇದೆಯಲ್ಲ, ಆ ಥರದನ್ನ ಅದನ್ನ ನಾವು ಪಿಂಡಿ ಅಂತೀವಿ. ಸೊ ನಮ್ಮ ಅಕ್ಕ ಇಷ್ಟು ದಿನ ಕಂಪ್ಯೂಟರ್ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ವರ್ಕ್ ಮಾಡ್ತಿದ್ಲು. ಇವತ್ತು ನೋಡಿ ಏಯ್ ಎದ್ವಾ ಕೆಲಸ ಮಾಡೋ ಗೈಸ್. ಆಮೇಲೆ ಇದೇನು ಮಾಡೋದು? ಕಟ್ಟಾಕೋದಿಲ್ಲೇ? ಎಲ್ಲಿ ಕಟ್ಟಾಕ್ಲಿ? ನಂಗೆ ಕಟ್ಟಾಕಕ್ಕೆ ಬರಲ್ಲ ಮಮ್ಮಿ. ಕೊಡಿಲಿ ಇದ ಎಂತದ್ನ ಕುಡ್ಲೇನ್ ಮಾಡಿದೆ? ನಾನು ತಂದಿಲ್ಲ ಗೈಸ್, ನಾನು ಕುಡ್ಲು ತಂದಿಲ್ಲ. ಒಡಗಲ್ಲಿ ತಾಂಬವ್ರಾಗು ಹುಲ್ಲು ಕೊಡನೆ ಬೇಗ ಒಟ್ಟು. ಸೊ ಇವಾಗ ಬನ್ನಿ, ಹುಲ್ಲನ್ನ ಒಟ್ಟಬೇಕು. ಇವತ್ತಿನ ಕೆಲಸ ಎಲ್ಲ ಹುಲ್ಲು ಒಟ್ಟೋದೆ. ಇಷ್ಟನ್ನೆಲ್ಲ ಕವರ್ ಮಾಡ್ಬೇಕು ನಾವು. ಕವರ್ ಮಾಡಿ ಹೋಗುವ. ನಮ್ಮ ಹೆಲ್ಪರಾಗಿ ನಮ್ಮ ಮೇಘ ಹಾಕೋರು ಬರ್ತಾಯಿದ್ದಾರೆ. ಇವರು ನಮ್ಮ ದೊಡ್ಡಮ್ಮ ಗೈಸ್. ದಡ್ಡಿ. ಸೊ ಅವ್ರೂ ಇಲ್ಲೇ ಇರೋದು, ಅಂದರೆ ಊರಲ್ಲಿ ಇರೋದು. ಅವ್ರದ್ದು ಮಂಡ್ಯ ಸೈಡು, ಕಡಂಗಿ. ಏಯ್ ನಮ್ದಲ್ಲ ಕಣಮ್ಮ, ನಮ್ಮದೇ. ನಮ್ಮಮ್ಮ ಒಂದೇ ದಿವಸಕ್ಕೆ ಗೈಸ್ ಹಳ್ಳಿ ಭಾಷೆಲೇ ಬೈತೈತೆ ಎಲ್ಲರಿಗೂ. ಅಪ್ಪ ನಮ್ಮ ಹಸು ಅದು ಗಬ್ಬಾಗದೆ, ಅದು ಗಬ್ಬಾಗದೆ ಗೈಸ್. ಇದು ಯಾರಿಗೆ ಬೇಕಮ್ಮ ಕುಡ್ಲು? ಈ ಹುಲ್ಗಳನ್ನ? ಓಹೋ, ತುಂಬ ಇದೆ ಇವತ್ತಿನ ಕೆಲಸ ಗೈಸ್. ಇವತ್ತು ವೀಡಿಯೋ ಎಲ್ಲ ನಮ್ಮ ಅಕ್ಕನೇ ಮಾಡೋದು ನನಗೆ. ಇವತ್ತು ನಾನು ಕೆಲಸ ಮಾಡ್ತಿದ್ದೆ, ನಮ್ಮ ಅಕ್ಕ ವೀಡಿಯೋ ಮಾಡ್ತಿರ್ತಾನೆ. ದಟ್ ಇಸ್ ಅ ಸ್ಪೆಷಲ್ ಥಿಂಗ್. ಬನ್ನಿ ಗೈಸ್, ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಕರೆಕ್ಟಾಗಿ 10:30. ಈಗ ಎಷ್ಟು ಗಂಟೆಗೆ ಮುಗಿಸ್ಬಿಡ್ತೀವೋ ಗೊತ್ತಿಲ್ಲ, ಅಷ್ಟು ಗಂಟೆ ಪಟ್ಟಂತ ಮುಗಿಸ್ಬಿಡ್ಬೇಕು ಆದಷ್ಟು ಬೇಗ. ತಗೊಮ್ಮಿ, ನೀನೊಂದು ನಾನೊಂದು ಆಯುಧಗಳು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ಹಾಂ, ಅಲ್ಲಿಂದನಾ? ಸೊ ಬನ್ನಿ ಗೈಸ್, ಇವಾಗ ಸ್ಟಾರ್ಟ್ ಮಾಡುವ. ಇನ್ನೊಂದು ಕೊಡ್ಲಿದ್ರೆ ನಾನು ಮಾಡ್ತಿದ್ನಲ್ಲ ಮೇಘ ಕೆಲಸನ. ಗೈಸ್ ನಾನು ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀನಲ್ಲ ನೋಡಿ. ಇದು ನನ್ನ ದೊಡ್ಡಮ್ಮ. ಇವರು ಇವತ್ತು ಫುಲ್ ಡೆಡಿಕೇಟಾಗಿ ಕೆಲಸ ಮಾಡ್ತವ್ರೆ. ನಮ್ಮಪ್ಪ ನಮ್ಮಮ್ಮ ಅವ್ರು ಫುಲ್ ಡೆಡಿಕೇಟಾಗಿ ಕೆಲಸ ಮಾಡ್ತವ್ರೆ. ಇವಾಗ ನಮ್ಮದು ಅಲ್ಲೇ ಒಂದು ಸಾಲು ಮುಗಿಸಾಗೈತೆ, ಪೂರ್ತಿ ಮುಗಿಸಾಮೇಲೆ ನೋಡ್ತಾ ಇದ್ದೀವಿ ಗೈಸ್ ನಾನು ಹೆಂಗೆ ಮಾಡ್ತೀನಿ ಕೆಲಸ ಅಂತ. ಅದಕ್ಕೋಸ್ಕರ ಪಟ ಲೈಕ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ರೌಂಡ್ಗೆ ಸುಸ್ತಾಗುತ್ತೆ. ಹೆಂಗೆ ಮಾಡ್ತಾರೆ ಎಲ್ಲರೂ ಕೆಲಸ.
ಕಷ್ಟಪಡ್ಬೇಕು ದೊಡ್ಡಮ್ಮ, ಬಿಸ್ಲಲ್ಲಿ ಕಷ್ಟಪಡ್ಬೇಕು. ತಗೋ. ಗೈಸ್ ನೋಡಿ, ಅಲ್ಲಿಂದ ಅಲ್ಲಿಂದ ಅದೊಂದು ಲೈನ್ ಕಂಪ್ಲೀಟ್ ಮಾಡ್ದು, ಇಲ್ಲಿ 2 ಲೈನ್ ಕಂಪ್ಲೀಟ್ ಮಾಡ್ದು, ಮತ್ತು ಆ ಕಡೆ ಒಂದು 2 ಲೈನ್ ಬರುತ್ತಲ್ಲ ಅದನ್ನೂ ಕಂಪ್ಲೀಟ್ ಮಾಡ್ದು. ಪಾಪ ನಮ್ಮ ತಾತ ಜೋಡಿಸ್ತಾವೆ. ಆಮೇಲೆ ನಮ್ಮ ದೊಡ್ಡಮ್ಮ ನೋಡ್ರಿ, ಇಲ್ಲಿ ನಮ್ಮ ದೊಡ್ಡಮ್ಮ ನನಗೆ ಇದು ರೋಲ್ ಮಾಡ್ಕೊಡುತ್ತೆ. ನಮ್ಮಪ್ಪ ಆ ಥರ ಮಾಡ್ಕೊಂಡು ಹೋಗ್ತೈತೆ ಉಂಡೆನ ತೊಗೊಂಡೋಗಿ ಈಸಿಯಾಗಿ ಹಾಕ್ಬಿಟ್ಟು ಬರ್ಬೋದು. ನಾನು ಸಪ್ಲೈ ಮಾಡೋದು, ನಾನು ಸಪ್ಲೈಯರ್. ನಮ್ಮಮ್ಮ ಕಷ್ಟಪಡ್ತೈತೆ. ಅಮ್ಮ, ಸಿಟಿ ಲೈಫ್ ಹೆಂಗೈತಿ, ಈ ಲೈಫ್ ಹೆಂಗೈತೆ? ಇದು ಚೆನ್ನಾಗೈತೆ. ಹಿಂಗೆ ಅಂತಾರೆ 2 ದಿವಸ ಆಮೇಲೆ ಎಲ್ಲ ಟೂಸಂದು ಹೋಗ್ತಾರೆ. ಸುಮ್ಮನೆ ಗೈಸ್. ಏಯ್ ತಾಬರ್ತೀಯ ಮೇಗ? ಹಂಗೆ ಹೋಯ್ತಿದ್ದೆ ತಾಬ ಮೇಗ. ಹಂಗೆ ತಾಬರ್ತಾನೆ. ಇವಾಗ ಹೋಗಿ ಕಟ್ಟಿ ಹಾಕ್ಬಿಡ್ತೀನಿ ಬನ್ನಿ ಗೈಸ್. ನೋಡಿ ನಮ್ಮ ದೊಡ್ಡಮ್ಮ ಕಟ್ಟಿಕೈತೆ, ತಗೊಂಡೋಗಿ ಈ ಥರ ಹೋಗಿ ಅಲ್ಲಿ ಕೊಡಬೇಕು. ಕೊಟ್ಟು ಏನು ಕೆಲಸ ಮುಗಿಸ್ಬೇಕು. ಅಲ್ಲಿ ರೌಂಡ್ ಇದೆಯಲ್ಲ ಅದನ್ನೆಲ್ಲ ಮಾರ್ತೀವಿ. ಅದೊಂದು 4,000 5,000ಕ್ಕೆ ಹೋಗುತ್ತೆ ನೋಡಿ. ಹುಲ್ಲಿಂದನೂ ದುಡ್ಡು ಗೈಸ್ ನಮಗೆ. ಅದಕ್ಕೆ ಹೇಳೋದು ಸ್ವಲ್ಪ ಕಷ್ಟ ಆಯ್ತು ಗುರು. ಕೊಡ್ರಿ ದೊಡ್ಡಮ್ಮ. ಗೈಸ್ ಸಡನ್ನಾಗಿ ಹಾಕಿ ಇದನ್ನ ಈ ಬ್ಲ್ಯಾಕ್ ಕಲರ್ನ ಹಾಕ್ಕೊಂಡೆ ಅಂತ ನಿಮ್ಗೆ ಒಂದು ಡೌಟ್ ಬರ್ಬೋದು. ಆಮೇಲೆ ಹೇಳ್ತೀನಿ, ಆಮೇಲೆ ತೋರಿಸ್ತೀನಿ ಹಿಂಗೆ ಹಾಕ್ಕೊಂಡೆ ಅಂತ. ಅದು ಸರ್ಪ್ರೈಸ್ ಅದು ನಿಮಗೆಲ್ಲ ನೋಡ್ರೆ ಖುಷಿಯಾಗಿ ಹೋಗ್ತೀರ. ನಮ್ಮ ದೊಡ್ಡಮ್ಮ ನೋಡ್ರಿ ಗೈಸ್, ನಮ್ಮ ದೊಡ್ಡಮ್ಮನು ಅವಿಂದ ಕಷ್ಟಪಡ್ತಾರೆ ಪಾಪ ಅವ್ರನ್ನ. ತಗೋದಡ್ಡಿ ಅಲ್ಲೊಂದು ಹಾಕ್ಲಿ, ಇಲ್ಲಿ ಇಲ್ಲ ಹಾಕ್ಲಿ. ನೋಡಿ ಅವ್ರು ಕೆಲಸ ಮಾಡೋದೇನಿಲ್ಲ, ಮೂಗು ಮುಚ್ಕೊಂಡು ನಾವು ಕೆಲಸ ಮಾಡೋರು ಏನು ಮುಚ್ಕೊಂಡಿಲ್ಲ ಅಂದರೆ ಮೂಗು ಮುಚ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವಾ. ಆಮೇಲೆ ಇನ್ನೊಂದು ನಿಮಗೆ ತೋರಿಸ್ತೀನಿ, ಅಲ್ಲಿ ನಮ್ಮದು ದೇವಸ್ಥಾನ ಇದೆ ಓಕೆನಾ. ಅಲ್ಲಿ ಅದ್ರ ಬಗ್ಗೆ ಒಂದು ದಿವಸ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಈ ಒಂದೇ ಬ್ಲಾಗಲ್ಲೆಲ್ಲ ಕನ್ಫ್ಯೂಸ್ ಮಾಡಿಬಿಡೋಲ್ಲ, ಅದು ಸಪ್ರೇಟಾಗಿ ಹೇಳ್ತೀನಿ. ಸಾಕು, ಅದು ಇಂಟ್ರೆಸ್ಟಿಂಗ್ ಇದೆ ಹಂಗಾಗಿ. ನೋಡಿ ಇವಾಗ ಹುಲ್ಲು ಎಷ್ಟು ಇಲ್ಲ ಲೋಡಾಗುತ್ತೆ. ಲೋಡ್ ಆಮೇಲೆ ಇವಾಗ ಹಿಂಗೆ ಎತ್ಕೊಂಡಿರ್ತೀನಿ ನೋಡಿ. ವೀರ ಶಿವರು ಕೂಡ ನಮ್ಮ ಮಮ್ಮಿ. ಓ ಮಮ್ಮೋ, ಎತ್ತು ಹುಲ್ಲೆತ್ತು. ಇದಾ ಗೈಸ್, ನನ್ನ ಮಕ್ಕನೇ ಕಾಣ್ತಾ ಇಲ್ಲ ಗೈಸ್. ಹುಲ್ಲು ಹೊತ್ತೋದು ಇಷ್ಟು ಕಷ್ಟ ಐತೆ. ನನ್ನ ಮಕ್ಕ ಕಾಣ್ತೈತ ಗೈಸ್? ಅಲ್ಲಿ ಗಂಟ ತಗೊಂಡು ಸ್ಟ್ರೈಟಾಗಿ ನೋಡ್ರೆ ನನ್ನ ಮಕ್ಕನೇ ಕಾಣಲ್ಲ. ಈಗ ಬನ್ನಿ ನಮ್ಮ ತಾತನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಂದರೆ ನಮ್ಮ ತಾತ ಅವರ ಚಿಕ್ಕ ತಮ್ಮ, ಅಂದರೆ ಕೊನೆ ತಮ್ಮ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ಗೈಸ್. ತಾತ ಈ ಕಡೆ ಇದೆಯಾ? ಸೊ ಇವರೇ ನಮ್ಮ 3ನೇ ತಾತ. ಆಯ್ ಮಾಡು ತಾತ ಎಲ್ಲರಿಗೂ. ಗೈಸ್ ಇವ್ರದ್ದು ಕೋಳಿ ಅಂಗಡಿ ಇದೆ. ಎಲ್ಲಿ ಐತೆ ಅಂತ ನಿಮ್ಗೆ ತೋರಿಸ್ತೀನಿ. ಅದನ್ನ ಇಲ್ಲೊಂದು ದಿವಸ ಬ್ಲಾಗ್ ಮಾಡ್ತೀನಿ ನಿಮಗೆ, ಓಕೆನಾ? ಬನ್ನಿ. ಈಗ ಆಲ್ಮೋಸ್ಟ್ ಮುಗೀತು ನಮ್ಮ ಕೆಲಸ. ಇನ್ನೇನು ಸ್ವಲ್ಪ ಇದೆ ಮುಗಿಸ್ಬಿಟ್ಟು ಬಿಸಿಲು ಆಲ್ರೆಡಿ ಬಂದ್ಬಿಟ್ಟೈತೆ. ಅಂದರೆ ಮಧ್ಯಾಹ್ನ ಬಿಸಿಲು ಇನ್ನೂ ಗುಮ್ಮಿಲ್ಲ. ಮಧ್ಯಾಹ್ನ ಬಿಸಿಲು ಗುಮ್ಮೋ ಅಷ್ಟರಲ್ಲಿ ಮಾಡಿ ಮುಗಿಸ್ಬಿಟ್ರೆ ನೆಮ್ಮದಿ. ಅವಾಗ ಆರಾಮಾಗಿ ಹೋಗ್ಬಿಟ್ಟು ತಿಂದ್ಬಿಟ್ಟು ಮನೆ ಕದ್ಬಿಡೋದು ಸ್ವಲ್ಪ ಹೊತ್ತು. ಮಾತ್ರ ಹುಲ್ಲು ಎತ್ತಾಕ್ಬೇಕಾದ್ರೆ ಕೈಗಳು ಕಡಿತದೆ ಯಪ್ಪ, ಅಲ್ಟಿಮೇಟಾಗಿ ಕಡಿತದೆ ಮಾತ್ರ. ಅದಂತೂ ಆಟೋಮೆಟಿಕ್ ಗೈಸ್, ಹಳ್ಳಿ ಭಾಷೆ ಬಂದ್ಬಿಡ್ತದೆ ಇಲ್ಲಿ ಬರ್ತಿದ್ದಂಗೆ. ಓ ನಮ್ಮ ದೊಡ್ಡಮ್ಮಂದು ಐಫೋನ್ ನೋಡ್ರಿ ಗೈಸ್. ಐಫೋನ್ ನಮ್ಮ ದೊಡ್ಡಮ್ಮಂದು. ಬನ್ನಿ, ಈಗ ಹುಲ್ಲು ಎಷ್ಟು ದಪ್ಪ ಕೊಡ್ತಾರೆ ನೋಡಿ. ಇವಾಗ ಅವ್ರೊಬ್ಬ ಮನುಷ್ಯನ ಉದ್ದಷ್ಟು ಬರ್ತದೆ ಹುಲ್ಲು, ಓಕೆನಾ? ಅದನ್ನ ಇನ್ನಿಷ್ಟೈತೆ 1 2 3 ಮುಗಿಸ್ಬಿಟ್ರೆ ಆಗೋಯ್ತು. ಕಟಾಕ್ ದುಕಾನ್ ಬಂದು ಇದಕ್ಕೆ ಮಿಷಿನಲ್ಲಿ ಮಾಡ್ತಾರೆ. ರೌಂಡಿಗೆ ಮಿಷಿನ್ ಯಾವ ಥರ ಅಂದರೆ ಅದೇ ತೋರಿಸ್ತಾರೆ. ಅಲ್ಲಿ ಉಂಡೆ ಐತೆ ನೋಡ್ರಿ, ಅಲ್ಲಿ ಆ ಥರ ಉಂಡೆನೇ ಮಾಡ್ತಾರೆ. ಬಟ್ ಅದು ಮಿಷಿನ್ ಅಲ್ವಾ, ಸುಮ್ಮನೆ ದುಡ್ಡು ಹೆಂಗೆ ವೇಸ್ಟು. ಮನೇಲಿ ನಾವೇ ಇರ್ತೀವಲ್ಲ, ನಾವೇ ಮಾಡ್ಕೊಳ್ಳೋಣ ಅಂತ ಈ ಒಂದು ಕೆಲಸ ಚೆನ್ನಾಗಿದೆ. ಕಟ್ಟು ಅಲ್ಲೇ ಐತೆ, ಕಟ್ಟಮ್ಮ.
ನಮ್ಮ ಮುಂಕೊಂಡ್ ಫ್ಯೂಸ್ ಆಯ್ತೈತೆ. ಅಯ್ಯೋ ಹುಲ್ಲು ಹೆಂಗೆ ಕಟ್ಬಿಟ್ರು ಗೈಸ್ ಈ ಸತಿ ಚಲ್ಕೊಂಡು ಹೋಗ್ತೀನಿ ಈಗ. ಆ ಕಡೆ ಐತಿ ಜಾಸ್ತಿ. ಚಲ್ಕೊಂಡು ಹೋಗ್ತೀನಿ, ಪಕ್ಕ ಚಲ್ಕೊಂಡು ಹೋಗ್ತೀನಿ, ಅದಂತೂ ಫಿಕ್ಸ್ ಆಗೋಯ್ತು ಈಗ. ಏನಮ್ಮ ಒಂದು ಹುಲ್ ಕಟ್ಟಕ್ಕೆ ಬರವನಮ್ಮ ನಿಂಗೆ? ಹಾಂ, ನಾನು ಯಾವತ್ತು ಮಾಡಿದ್ನಿ ಕೆಲಸ? ಹೊರಗಡೆ ದುಡ್ದಿದ್ದೀನಿ, ಒಳಗಡೆ ಯಾವತ್ತು ಮಾಡಿದ್ವಿ? ಮಾಡಬೇಕು, ಅದಕ್ಕೆ ಹೇಳೋದು. ದೇಶ ಬಿಟ್ಟು ದೇಶ ಹೋಗ್ತಿದ್ವಿ. ದೇಶ ಸುತ್ತಿದ್ಯಾ ಬಕ್ಕತಸು? ಚಿಕ್ಕಮಂಗ್ಳೂರ್ಗೆ ನಮ್ದು ನೋಡಿ, ಇದು ದೇಶ ಅಂತ ಗೈಸ್ ಚಿಕ್ಕಮಂಗ್ಳೂರು. ಇಲ್ಲೇ ಲೇಟ್ ಆಯಿತು ನೋಡಿ ಒರೆಸ್ತಾ ಇರ್ತಾಡ್ರಿ ಗೈಸ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ರೈತರು ಕೆಲಸ ಮಾಡೋದು ಒಂಥರ ಖುಷಿ ಸಿಗುತ್ತೆ ಗೈಸ್, ನಿಜ ದೇವರಾಣೆಗೂ. ಇನ್ನೊಂಥರ ಏನೋ ನೆಮ್ಮದಿ ಮತ್ತೇನೋ ಒಂಥರ ಅನ್ಸುತ್ತೆ, ಖುಷಿ ಅನಿಸುತ್ತೆ. ಆಮೇಲೆ ಇನ್ನೊಂದು, ಯಾಕಂದರೆ ರೈತರು ಕೆಲಸ ಮಾಡೋದೇನೋ ಅಷ್ಟೊಂದು ಚೀಪ್ ಏನಲ್ಲ. ಕೆಲವರು ಕೈಗೊಲಿ ಜೋಗುತ್ತೆ, ಅಯ್ಯೋ ಅದು ಇದು ಏನು. ನಾನು ನೋಡ್ರಿ ಬೆಂಗಳೂರಲ್ಲಿ ಗೈಸ್ ನಾನೇ ಇರೋದು ಒಡ್ಡೊಂದು ಥರ ಆಗಿದ್ದೀನಿ ಇವಾಗ. ಅಲ್ಲಿ ಗೊತ್ತಿದ್ದಂಗೆ ಆಟೋಮೆಟಿಕ್ ನಾವೇ ಹೊಂದ್ಕೊಂಡ್ಬಿಡ್ತೀವಿ. ನೀವು ಒಂದು ಕಡೆ ಹೋದರೆ ಒಂದು ಕಡೆಗೆ ಹೊಂದ್ಕೊಂಡ್ಬಿಡ್ತೀವಿ ಪಟ್ಟ ಅಂತ. ನಾವು ಹಂಗೆ ಏನಕ್ಕೆ ಮಾತಾಡ್ತೀನಿ ಅಂದರೆ ಕೆಲವರು ಮಾಡ್ಬೋದು ಕಮೆಂಟ್ಗಳನ್ನ ಹಂಗಾಗಿ. ಯಾಕಂದರೆ ಈಗ ಎಷ್ಟೋ ಎಕ್ಸಾಂಪಲ್ ತೊಗೊಳ್ಳಿ, ಹೊರತು ಸಂತೋಷು ಮತ್ತು ಇನ್ನೂ ಕೆಲವರು ಇದ್ದಾರೆ ಕ್ರಿಯೇಟರ್ಸು, ನಾವು ಅಂಥವ್ರು ಲ್ಯಾಂಬೋರ್ಗಿನಿ ತೊಗೊಂಡೆಲ್ಲ ಓಡಾಡ್ತಾರೆ. ರೈತರ ಕೆಲಸ ಹೇಳೋದು ಅದಕ್ಕೇ ಗೈಸ್ ಮಸ್ತ್ ಅಂತ ತಿಳ್ಕೊಬೇಕು. ಅವರು ತಿಳ್ಕೊಡೋರು ಅದಕ್ಕೆ ಜೀವನದ ಸಕ್ಸಸ್ ಆಗೋರೆ, ತಿಳ್ಕೊಳ್ದೇ ಇರೋರು ಇನ್ನು ಹಂಗೆ ಸಾಯ್ತವ್ರೆ. ಏನಂತೀರ? ನಾವೀಗ ಸ್ವಲ್ಪ ತಿಳ್ಕೊಳ್ಳೋಣ, ಏನಂತೀರ ರೈತರ ಕೆಲಸದ ಬಗ್ಗೆ? ನೋಡಿ ಇವಾಗ ಅಷ್ಟು ಕಂಪ್ಲೀಟ್ ಆಗೈತೆ. ಇಲ್ಲಿ ಆ ಲೈನ್ ಕಾಣಿಸಿದೆಯಲ್ಲ ಅದಕ್ಕಿಂತ ಆ ಕಡೆ ಎಲ್ಲ ಕಂಪ್ಲೀಟ್ ಆಗೈತೆ. ಇನ್ನು ಇಷ್ಟು ಕಂಪ್ಲೀಟ್ ಆಗೈತೆ. ಎಷ್ಟು 1 hour ಕಂಪ್ಲೀಟ್ ಮಾಡಿದ್ದೀವಿ ಗೈಸ್, ನಾಟ್ ಬ್ಯಾಡ್. ಇನ್ನೊಂದು ಸ್ವಲ್ಪ ಬೇಗ ಮಾಡಿದ್ರೆ ಬಿಸಿಲು ಅಣ್ಣ ಆಲೆ ಎದ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ಆಲೆ. ಅಷ್ಟೇ, ಇನ್ನೇನಿಲ್ಲ. ಇವ್ರು ಮಾತ್ರ ಫೀಲ್ಡಿಗೆ ಬಂದು ಮೇಯ್ತವ್ರೆ, ಅವ್ರು ಮಾತ್ರ ಹಸಿರು ಮೇಯ್ತವ್ರೆ ನೋಡ್ರಿ. ಇವ್ರು ಇಲ್ಲೇ ಅವರೇ ಹಂಗೆ ಬಾಡಿ ಚೆನ್ನಾಗಿದೆ ಅಂತ ಬೇರೆ ಫೀಲಿಂಗ್. ಬೆಂಗಳೂರು ಇದ್ದಾಗ ಜಿಮ್ಗೆ ಹೋಗ್ತಿದ್ದೆ ಕ್ಯಾಲರೀಸ್ ಬರ್ನ್ ಮಾಡೋಕ್ಕೆ. ಇಲ್ಲಿ ಯಾರು ಜಿಮ್ ಫೀಸ್ ಕೊಡೋಂಗಿಲ್ಲ, ಏನಿಲ್ಲ. ಕ್ಯಾಲರೀಸ್ ಹಾಕೊಂಡು ಬರ್ನ್ ಆಗೋಯ್ತೈತಲ್ಲ. ಅಪ್ಪ ಜಿಮ್ಮಲ್ಲಿ ಮಾಡೋದು ಸೆಕೆಂಡ್ ಇಯರ್ ಬರೋದು ಅವರು ಇದು ಹೋಗ್ಬರ್ತದೆ, ಬರ್ತಾ ಸಾಕಾಗೋಯ್ತು. ಇದು ಇನ್ನು 2 ಲೈನ್ ಮುಗಿಸ್ರೆ ಮುಗೀತಪ್ಪ. ನಮ್ಮ ತಾತ ನೋಡಿ ಅಲ್ಲಿ ಹುಲ್ ಮೇಲೆ ನಿಂತ್ಬಿಟ್ಟವ್ರೆ. ಅವರು ಪಟ ಅಂತ ಹೊಡ್ತಾರೆ, ಯಾಕಂದ್ರೆ ಅವರು ಸ್ವಲ್ಪ ಇಲ್ಲಿ 1 ವರ್ಷ ಇತ್ತಮ್ಮ ತಾತ ಇಲ್ಲಿ. ಒಂದಿನ ಹೋಗ್ಬಿಟ್ಟು ಪಟ ತಗೊಂಡು 1 ವರ್ಷ ಇತ್ತು ಅನ್ಸುತ್ತೆ ಗೈಸ್. ಇಲ್ಲೇ ನಮ್ಮ ತಾತನೂ ಇಲ್ಲೇ ಇತ್ತು, 1 ವರ್ಷ ಇಲ್ಲಿ ಇದ್ದು. ಅವರು ಇವಾಗ ಬೆಂಗಳೂರಲ್ಲಿ ಕೋಳಿ ಫಾರ್ಮ್ ಇದೆ ಅವ್ರದ್ದು, ಅಲ್ಲಿ ತೋರಿಸ್ತೀನಿ ಬನ್ನಿ. ಮಾಡು ಕಷ್ಟಪಡು ಬರ್ರೋ. ನಿಮ್ಮ ಅಪ್ಪ ಅಮ್ಮನ ಸೈಜ್ ಗೊತ್ತನ್ರು ನೋಡಿ. ನಮ್ಮ ಅಪ್ಪ ಅಮ್ಮನೇ ಕಷ್ಟ ಕೊಡ್ತಾರೆ. ನಮ್ಮಮ್ಮ ಕಲರ್ ಹಾಕೊಂಡಿರೋ ತಲೆ ಕಾಯಿಸ್ತೀವಿ ಗೈಸಿ, ದೇವ್ರೆ. ನಮ್ಮಮ್ಮ ಒಂದು ಸರಿಯಾಗಿ ಹುಲ್ ತರಕ್ ಬರಲ್ಲ. ಏನ್ ಮಮ್ಮಿ ಮಾಡಬೇಕು? ಯಾವಾಗ ಕಲಿತೀಯಾ? ಈಗ್ಲೂ ಬತ್ತೈತೆ ಮಾಡಿದ್ರೆ ಬಾ. ಮೈ ಬಗ್ಸ್ ಕೆಲಸ ಮಾಡೋದ ಏನಂತ ದೊಡ್ಡಮ್ಮ? ಸೋಂಬೇರಿ ನೋಡು. ನಂತರ ಶ್ರಮ ಪಡ್ಬೇಕು ಜೀವನದಲ್ಲಿ, ಮುಂದೆ ಬತ್ತಿ ನೋಡಲ್ಲಿ. ಅಷ್ಟು ಬಿಡ್ತೀಯಾ ಮತ್ತೆ ಅಷ್ಟು ಎತ್ಕೊಂಡೋಗ್ತೀಯ ಗೈಸ್. ನೋಡಿ ಬೆಳಿಗ್ಗೆ ಇರಲೇ ಇರಲಿಲ್ಲ ಹುಲ್ಲು ಇದು ಫುಲ್ ಇದಾಗೋಗ್ಬಿಟ್ಟೈತೆ. ಫುಲ್ ಟಾಪಿಗೆ ಬಂದ್ಬಿಟ್ಟೈತೆ ತಾತ. ನೋಡ್ರಿ ವ್ಯವಸ್ಥೆ ನೋಡ್ರಿ, ರೈತ ಆಗೋದಷ್ಟು ಸುಲಭ ಅಲ್ಲ ಇದು. ಎಲ್ಲೆಲ್ಲೋ ಹೊರಗಡೆ ಎಲ್ಲ ಹೋಗ್ಬಿಟ್ಟೈತೆ ಗೈಸ್, ಕಡಿತೈತೆ ಒಳಗಡೆ ಹೋಗಿ ಬೀಚ ಕೊಟ್ಟು ಕೆರ್ಕೋಬೇಕು. ಅಪ್ಪ ಕುತ್ಕೊಂಡ್ ತಣ್ಣೀರ್ನ ತೊಳ್ಕೊಳ್ಳಿ. ಅಷ್ಟೇ, ಹಂಗೆ ಮಾಡ್ಬೇಕು. ಬಟ್ಟೆ ಒದ್ರಿ ಮಡಿಬಿಟ್ಟು ಪಟ್ಟೊಳಗೆಲ್ಲ ಸಿಗ್ತೈತೆ ಅಲ್ಲ, ಅದೇ ಸ್ಯಾರೆಟ್ ಬಿಚ್ ಮಾಡ್ಗು. ಒದ್ರು ನಲ್ಲಿ ಬಾಯಿಗೆ ಹೋಗಿ ಕುತ್ಕ. ಅದೊಂದು ಮಾಡೋಣ ಗೈಸ್. ಯಪ್ಪ ನೋಡಿ, ಇನ್ನೊಂದು ಸ್ವಲ್ಪ ಐತೆ. ಓಕೆನಾ, ಹುಲ್ಲಿನ ಸ್ವಲ್ಪ ಐತೆ. ಇನ್ನೊಂದು ಸ್ವಲ್ಪ ಮಾಡಿದ್ರೆ ಮುಗಿಯೋದು. ನಾನು ನಮ್ಮ ದೊಡ್ಡಮ್ಮನ ಮಾತ್ರ ಬಿಟ್ಬಿಟ್ಟು ಅಲ್ಲಿ ನೋಡ್ರಿ
ಇವ್ರು ಅರ್ಧಂಬರ್ಧ ಕೆಲಸ ಮಾಡಕ್ಕೆ ಬರ್ತಾರೆ, ಅರ್ಧಂಬರ್ಧ ಕೆಲಸ ಮಾಡೋಕ್ಕೆ. ಬರಮ್ಮ ಕೆಲಸ ಮಾಡು. ಯಾವ ಮೂಸುಂಬೆನೂ ಬೇಡ, ಬಾ ಕೆಲಸ ಮಾಡು. ಏನಿದೆ ದೊಡ್ಡಮ್ಮ, ನಾನು ಕೆಲಸ ಮಾಡ್ತೀನ. ಗೈಸ್ ಇವಾಗ ಅಲ್ಲಿ ಹುಲ್ಲು ಮೆಟ್ಟಿದ್ವಲ್ಲ, ಅಲ್ಲಿ ಇಳಿಬೇಕಲ್ವ, ಹಂಗಾಗಿ ಏಣಿ ಬೇಕಿತ್ತು. ಸೊ ಏಣಿ ತೊಗೊಂಡು ಇವಾಗ ಶಿಸ್ತಾಗಿ ಹೋಗಿ ಕೊಟ್ಬಿಟ್ಟು ನಮ್ಮ ತಾತನ ನಿಲ್ಲಿಸ್ಬಿಟ್ಟು ಮುಗೀತು ಅಷ್ಟೇ. ಹುಲ್ಲೆಲ್ಲ ಎಲ್ಲ ಕಂಪ್ಲೀಟ್ ಆಯಿತು. ಬನ್ನಿ ತೋರಿಸ್ತೀನಿ. ನೋಡ್ರಿ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಓಕೆಯಾ? ಒಂದು ಗುಕ್ ನೀರು ಕುಡ್ದಿಲ್ಲ ಗೈಸ್, ಒಂದೇ ಒಂದು ಗುಕ್ಕು. ಅದು ಹತ್ರ 1.5 ಅವರ್ ಆಯಿತು ಬಿಸಿಲಲ್ಲಿ ಕಷ್ಟ ಪಡ್ಕೊಂಡು ಸದ್ಯ ಮಾಡು ಮುಗಿಸ್ತೋ. ನಮ್ಮ ತಾತ ಕೆಳಗಡೆ ಇದ್ದು ಫುಲ್ ಟಾಪಿಗೆ ಹೋಗ್ಬಿಟ್ಟದ್ ನೋಡ್ರಿ. ಬರ್ತಾ ಹಂಗೆ ಟಾಪಿಗೆ ಹೋಗೋದು. ಹಂಗೆ ರೈತರು ಕೆಲಸ ಮಾಡ್ತೀರಿ, ಲೈಫಲ್ಲಿ ಒಂದು ದಿವಸ ಟಾಪಿಗೆ ಬರ್ತೀವಿ ಹಂಗೆ ನಮ್ಮ ತಾತನ ಥರ. ಏನಂತ ತಾತ? ಬರ್ರಿ ಆರಾಮಾಗಿ. ಮುಗೀತು ಗೈಸ್. ಇವಾಗ ಇದು ನೋಡ್ರ, ಬೆಳಿಗ್ಗೆ ಎಷ್ಟು ಗಂಟೆ? 11:30 ಏನೋ ಸ್ಟಾರ್ಟ್ ಮಾಡಿದ್ದು. ಆಲ್ರೆಡಿ ಆಗೋಯ್ತು ನೋಡ್ರಿ. ಇದು ಇಷ್ಟು ಇಲ್ಲಿ ಇದ್ದಿದ್ದು ಪೂರ್ತಿ ಅಂದರೆ ನೆಲ ಇದ್ದಿದ್ದನ್ನ ನಾವು ಕಂಪ್ಲೀಟಾಗಿ ಈ ಥರ ಮಾಡಿದ್ದೀವಿ ನೋಡ್ರಿ. ಆಮೇಲೆ ಇನ್ನೊಂದು ಮಿಷಿನಲ್ಲಿ ಕಟ್ಟೋದು ಯಾವ ಥರ ಬರುತ್ತೆ ಗೊತ್ತಾ? ಮಿಷಿನಲ್ಲಿ ಕಟ್ಟೋದು ಈ ಥರ ಇದ್ರಲ್ಲಿ ಕಟ್ಬಿಡ್ತದೆ ನೋಡ್ರಿ. ದಾರದ ಕಟ್ಟಿ ರೌಂಡ್ ನೀಟಾಗಿ ಇರ್ತದೆ. ನಾವು ಈ ಥರ ನಮ್ಮ ಹಸುಗಳಿಗೆ ಬೇಕು ಅಂತ ಮೇವುಗಳಿಗೆ ಈ ಥರ ಒಟ್ಬಿಟ್ಟು ಬೇಕಾದಾಗ ಹಾಕೋಬೋದು ಆ ಥರ ನೋಡ್ರಿ. ಎಷ್ಟು ಚೆನ್ನಾಗಿ ಕಟ್ಟೈತಿದ್ದು ರೌಂಡಿಗೆ. ಹಾಂ, ತಾತ ಫುಲ್ ಖುಷಿ. ನೀವು ಮಾತ್ರ ತಿಂದು ಪಾಪ, ತಾತಂಗೆ ಕೊಡ್ಬೇಡ್ರಿ. ಯಪ್ಪ ಮೈಕೈಲ್ಲ ಕಡಿತೈತೆ. ತಾತ ನಿಂಗೆ ಕಡಿತಿಲ್ವ ತಾತ? ಯಪ್ಪ ಕಡಿತೈತೆ ನನಗಂತೂ. ಇವಾಗ ಸ್ನಾನ ಮಾಡೋದೆ ತಾತ. ನಿಂಗೆ ಹಳ್ಳಿ ಲೈಫ್ ಇಷ್ಟನಾ ಸಿಟಿ ಲೈಫ್ ಇಷ್ಟನಾ? ನಿಂಗೆ ಹಳ್ಳಿ ಲೈಫ್ ಇಷ್ಟನಾ ಸಿಟಿ ಲೈಫ್ ಇಷ್ಟನಾ? ಹಳ್ಳಿದೆ ನೋಡಿದ್ರಾ? ಇವರು ಅವಾಗಲೂ ಹಳ್ಳಿಲೇ ಇದ್ರು. ಗೈಸ್ ನೋಡಿ, ಇವಾಗ ತೋರಿಸ್ತೀನಿ ಒಂದೊಂದೇ. ನೋಡಿ, ಒಂದು ಕುರುಪು, ಇಲ್ಲೊಂದು ಕುರುಪು, ಕಾಲಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ರಿ ಅಲ್ಲಿ ರಕ್ತ ಐತಿ ಇಲ್ಲಿ. ಏನಕ್ಕಂದ್ರೆ ಈ ಹುಲ್ಲು ಐತಲ್ಲ, ಈ ಹುಲ್ಲನ್ನ ಅರ್ಧಕ್ಕೆ ಕಟ್ ಮಾಡ್ತದೆ ಮಿಷಿನ್ನು. ನೋಡಿ ಇಷ್ಟು ಅರ್ಧಕ್ಕೆ ಕಟ್ ಮಾಡುತ್ತಾ? ಅರ್ಧಕ್ಕೆ ಕಟ್ ಮಾಡಿದಾಗ ಏನಾಗುತ್ತೆ, ಹಿಂಗೆ ನಡ್ಕೊಂಡು ಹೋಗ್ಬೇಕಾರೆ ನೋಡ್ರಿ, ಆ ಕಡೆ ಈ ಕಡೆ ಇರೋಂಥವು ನೋಡ್ರಿ, ಹಿಂಗೆ ಹೋಗ್ತೀವ, ಆ ಕಡೆ ಈ ಕಡೆ ಇರೋಂಥವು ಏನಾಯ್ತವೆ, ಕಾಲಿಗೆ ಕುರುಪಾಗ್ತವೆ. ಹಳ್ಳಿ ಲೈಫ್ ಅಷ್ಟು ಈಸಿ ಇಲ್ಲ ನಾವು ಅಂದ್ಕೊಂಡಂಗೆ. ಈಗ ಕೈಗಳ್ದು ಸ್ಪಾಟ್ಗಳು ತೋರಿಸ್ತೀನಿ ಬರ್ರಿ. ಕೈ ಸ್ಪಾಟ್ ತೋರಿಸ್ತೀನಿ, ಯಾಕಂದರೆ ಅವು ದಾರ ಹುಡುಕ್ಬೇಕು ಗೈಸ್. ನೋಡ್ರಿ ಇಷ್ಟಲ್ಲಿ ದಾರ ಎಲ್ಲಿ ಹುಡುಕ್ಲಿ? ನಾವು ಕರ್ನಾಟಕ ಇಲ್ದಲ್ಲ ಹೆಂಗೆ ಹುಡ್ಕೋದು ಹೇಳ್ರಿ? ಈ ನನ್ನ ಮಗೊಂದು ಅಲ್ಲಿ ಏನೋ ಗ್ರೀನ್ ಕಲರ್ದು ಹುಲ್ಲು ಐತೆ. ಗ್ರೀನ್ ಕಲರ್ ಹುಲ್ಲಿಗೆ ಹೋಗಿಲ್ಲ, ಇಲ್ಲಿ ಬಂದು ಒಣಗಿರೋ ಹುಲ್ಲು ತಿಂತೈತೆ. ಅದು ಸೇವಿಂಗ್ಸ್ ಮಾಡ್ಕೋತೈತಿ ಈಗಲೇ. ಇವ್ರು ಆಮೇಲೆ ನಂಗೆ ಇದು ಕೊಡಲ್ಲ ಅಂತ, ಏನೋ ಹಸಿರು ಕೊಡಲ್ಲ ಅಂತ. ನಿನ್ನ ಶಿಷ್ಯ ನಡಿಲ್ಲ ಆಮೇಕೆ ಕಪಿ ಬಡಿತದೆ. ಇಷ್ಟು ದಾರ ಎಲ್ಲೂ ಬಿದ್ದು ಕಾಣಿಸ್ತದೆ. ನಡಿ ಹಾಗಾಗಿ ನಡಿ ನಡಿ ಆಮೇಲೆ ಕಪಿ ಬಡಿತದು. ಬನ್ನಿ ಇವಾಗ ದಾರ ಎಲ್ಲೈತೆ ಗುರು? ದಾರನೇ ಇಲ್ಲ ಗುರು ಎಲ್ಲೂ. ಸುಮ್ಮನೆ ಓಡಿಸ್ತವ್ರ ಏನು ನಮ್ಮ ಮನೆಯವ್ರು ನನಗೆ ಕರಕ್ಸಾಕಿ ಮೈನ. ನಂಗೆಲ್ಲೂ ದಾರ ಕಾಣಿಸ್ತಾ ಇಲ್ಲ. ಸೊ ಟೈಮ್ ಮುಚ್ಕೊಂಡು ಹೋಗೋದು ಬೆಸ್ಟ್. ಸುಮ್ಮನೆ ಬಿಸಿಲಲ್ಲಿ ಫಸ್ಟ್ ನೀರು ಕುಡಿಯೋ ಸಿಕ್ತು. ಇದು ದಾರನ ಇದು ಚೀಲನ ಅರ್ಧಿಗೆ ಮಾಡೋರೆ ನೋಡಿ ಗೈಸ್. ಅಷ್ಟೇ, ಫುಲ್ ಫೈನಲಿ ಮೆದೆ ಒಟ್ಟಾಯಿತು. ಆ ಥರ ಬರುತ್ತೆ ಮೆದೆ ಲಾಸ್ಟಿಗೆ ಫೈನಲಿಗೆ. ಇದು ನಮ್ಮ ಮನೆ ಚಂದ ಉಂಟು ಗೈಸ್. ಹಿಂಗೆ ಪಾಪ ರೆಸ್ಟ್. ಇವಾಗ ಕಷ್ಟಪಟ್ಟು ಇವನು ತಿಂದು ಒಂದು ದಿವಸ ನಮ್ಮ ಒಟ್ಟೊಳಗೆ ಹೋಯ್ತು. ಇದ್ದಿದೆ ಇದೊಂದು ಕಂತ ಅದೊಳಮ್ಮ
ಇನ್ನೊಂದ್ ಹಗ್ಗ. ಕಿತ್ಲೆನ್ ಗಿಡ ಐತೆ ಅಂದ್ಬಿಟ್ಟು ಅಲ್ಲಿ ನೋಡ್ರಿ ತೋರ್ಸಮ್ಮ. ಮೋಸಂಬಿ ಆಯ್ತಲ್ಲ ಅದೇನದು ಹಂಗೆ ಅಷ್ಟೊಂದು ಕಿತ್ಕೊಂಡು ಜ್ಯೂಸ್ ಮಾಡಕ್ಕೆ. ಯಪ್ಪ ನೋಡಿ ಗೈಸ್. ವಾವ್ ನೋಡ್ರಿ ಸೈಡ್ ಬರಮ್ಮ. ಹಾ ಈ ಕಡೆ ನೋಡ್ರಿ ಮೇಡಮ್ ಬರ್ರಿ ಇಲ್ಲಿ. ಅವರು ನಮ್ಮ ತಂಗಿ, ನನ್ನ ಸಮಕ್ಕೆ ಹೋಗ್ಬಿಟ್ರೆ ನಮ್ಮ ಅಕ್ಕ ಅನ್ಕೊಂಡ್ಬಿಡ್ಬೇಕು ನೀವು. ನೋಡಿ ತಾಮ ಅಯ್ಯೋ ಈ ಜಾಕೆಟ್ ಹತ್ರ ಬಿಟ್ಟವ್ರ ನಮ್ಮ ಇವ್ರು ಇಲ್ಲೇ ಇರಲ್ಲ ಹಸು. ಗೈಸ್ ನೀರ್ ಕುಡ್ಸ್ಬೇಕು ಹಸುಗೆ. ಇಲ್ಲ ಪಾಪ ನಿಂತಾರಲ್ಲ ಅಲ್ಲಿ. ಕೊಕ್ರೆ ನೋಡಿ ಹೆಂಗ್ ಓಯ್ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಅಲ್ಲ ಅಪ್ಪನ ಕೈಲಿ ಐತೆ ನಡಿ ಎದ್ದು. ಅಯ್ಯಪ್ಪ ಗೈಸ್ ಇವತ್ತು ಈ ಒಂದು ಹಳ್ಳಿಯ ವ್ಲಾಗ್ ಇನ್ನೂ ಇದೆ. ಸಾಯಂಕಾಲಕ್ಕೆ ನಾವು ಹಾಲು ಕರಿಬೇಕು. ಅಲ್ಲಿ ನೋಡ್ರಿ ನಮ್ಮ ಅಕ್ಕ ಅವಸ್ಕೋತಾವಳೆ ವಿಡಿಯೋ ಮಾಡ್ತೀನಿ ಅಂತ. ಅಕ್ಕ ಬರಕ್ಕ ಗೈಸ್. ನೋಡ್ರಿ ನಮ್ಮ ಅಜ್ಜಿ ಏನೇನೋ ಬೆಳೆದ ಹಿಂದೆಗಡೆ ನೋಡ್ರಿ. ಯಾವ ಹೂವು ಅಂತೆ, ಬಾಳೆ ಗಿಡ ಅಂತೆ, ಏನು ಸೀಬೆಹಣ್ಣು ಗಿಡ, ಪಪಾಯ, ತೆಂಗಿನ ಮರ, ಹೂವು, ರೋಸು ಎಲ್ಲ ಬೆಳೆದ್ಬಿಟ್ಟೈತೆ. ಕಾಡು ಸೀತಾಫಲ ಏನು ಗೊತ್ತು? ಹಾಂ ಹೇಯ್ ಬರ್ರಿ. ಬೋರೋಲಿಯಾ ಗೈಸ್ ಬನ್ನಿ ಕಾಡು ಸೀತಾಫಲ ತೋರಿಸ್ತೀನಿ ಹೆಂಗೆ ಅಂತ. ನಮ್ಮಪ್ಪ ಹಿಡ್ಕೊಂಡು ನಮ್ಮಪ್ಪ ಗೈಸ್ ಬನ್ನಿ ಕಾಡು ಸೀತಾಫಲ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ರಿ ಇದು ಕಾಡು ಸೀತಾಫಲ. ಇದು ಹೆಂಗಿರುತ್ತೆ ಹಣ್ಣು ಅಂದರೆ ಇಪ್ಪಡಿ ಇರಿಕೆ ನೋಡ್ರಿ. ಇದನ್ನ ಕಿತ್ಕೊಂಡು ತೋರಿಸ್ತೀನಿ ಆಮೇಲೆ. ಇವಾಗ ಕಿತ್ಕೊಳಕ್ಕಾಗಲ್ಲ. ಆಮೇಲೆ ತೋರಿಸ್ತೀನಿ ಕಿತ್ಬಿಟ್ಟು ಹೆಂಗಿರುತ್ತೆ ಹಣ್ಣು ಅದನ್ನ ತೋರಿಸ್ತೀನಿ. ಸೇಮ್ ಸೀತಾಫಲ ಹಣ್ಣು ಹೆಂಗಿರುತ್ತೋ ಅದೇ ಥರನೇ, ಬಟ್ ಒಂಥರ ನಮ್ಮಮ್ಮ ಎಲ್ಲ ಹಣ್ಣುಗಳನ್ನ ಟ್ರೈ ಮಾಡಲೇಬೇಕು ಇವತ್ತು. ದಡ್ಡಿ ಬಾ ದಡ್ಡಿ. ಅಲ್ಲಿ ನೋಡ್ರಿ ಹಣ್ಣು ಹೆಂಗೆ ಕಾಣಿಸೈತೆ, ಮರ ತುಂಬ ಹಣ್ಣೆ ಐತಪ್ಪ. ನೋಡ್ರಿ ಜನಗಳು ಗನ್ನಿಗೆ ಎದ್ರಕತ್ತಾರೆ ಅನ್ಕೊಂಡೆ. ನಾನು ವೀಡಿಯೋ ಮಾಡೋದು ನೋಡ್ರಿ ಎದ್ರಕತ್ತಾರೆ. ಅಲ್ಲಿ ನೋಡ್ರಿ ಮರದಿಂದ ಎಲ್ಲ ಉಸ್ಕೊಂಬಿಟ್ಟವ್ರೆ. ಏನಂತೀರಾ? ಮಾವು ನೀನು ಭಾರಿ ಹೈಟ್ ಇದೆಯಾ ಅಂತ ಅಲ್ಲಿ ಹೋಗಿದ್ದೆ. ಬಾರಮ್ಮ ಈ ಕಡೆಗೆ, ಇಲ್ಲೇ ಕೈಗೆ ಸಿಗಂಗೈತೆ ಬಾರಮ್ಮ. ಓ ಕಾಯು ಆಗಿರ್ತಾವೆ ಇವು. ಓಹೋ ಗೈಸ್ ಇಲ್ಲಿ ನೋಡ್ರಿ ಹೆಂಗೈತೆ ಹಣ್ಣು. ದಡ್ಡಿ ಎತ್ತ ಕಷ್ಟ ಆಗುತ್ತೆ ದಡ್ಡಿ ನನಗೆ. ಎಲ್ಲಿ ನೋಡ್ರಿ ನಮ್ಮಮ್ಮ ಯಾಕೆ ಕಳ್ರಿಗಿಂತ ಸರಿ ಇಲ್ಲ ನೋಡ್ರಿ. ಅಲ್ಲಿ ನಮ್ಮ ದೊಡ್ಡಮ್ಮ ಅವ್ರನ್ನ ಹತ್ರ ಪರ್ಮಿಷನ್ ಕೇಳಿಲ್ಲ ಏನಿಲ್ಲ, ಕಿತ್ಕೊಂಡ್ಬರ್ತಾವ್ರಿ. ಇವ್ರು ಯಾರೇ ಅವರು ಕಳ್ರು ಅಂತ ಕಿರ್ಚ್ಕೊಬಿಡ್ಲಮ್ಮ. ಹಾಂ ಹೌದು ಚೆನ್ನಾಗಿಲ್ಲ ಮಮ್ಮಿ. ಹಣ್ಣಾಗೈತೆ ಬಟ್ ಚೆನ್ನಾಗಿಲ್ಲ ಇದು. ಇವ್ರು ಕಳ್ರು ಕೈ ಬನ್ನಿ. ಇವ್ರ ಜೊತೆ ಇದ್ರೆ ನಾವು ಕದ್ಬಿಡ್ತೀವಿ. ದೊಡ್ಡಮ್ಮ ಬಾ. ಕಳ್ರು ಗೈಸ್ ಚೆನ್ನಾಗೈತೆ ಬನ್ನಿ. ಇವಾಗ ಏನು ಮಕ ಕೈಕಾಲು ತೊಳ್ಕೊಂಡು ಸಾಯಂಕಾಲ ಹಾಲು ಕರಿತೀವಿ. ಅದು ಒಂದು ವಿಶೇಷ ಬನ್ನಿ. ಅದು ಸಖತ್ ವಿಡಿಯೋದಲ್ಲಿ ತೋರ್ಸಂಗಿಲ್ಲ ಅವ್ರ ಶಿಷ್ಯನ. ಅಮ್ಮ ನಂಗೆ ಏನ ಬೇಕಮ್ಮ? ಅಲ್ಲ ನನಗೇನ ಬೇಕು ಅವನು? ನಾನು ಮಾವ ಗೈಸ್, ನಾನು ಮಾವ ಅದೇ. ಹೇಗೆ ಮಗ ಕರ್ಕೊಂಡು ಹೋಯ್ತಾರಂತೆ ಬಾರೆ ಅವ್ರ ಊರ್ ಮಾವ ಅದೇ ಮಾವ. ಇಷ್ಟೊತ್ತು ಹುಲ್ಲನ್ನ ಮೆದೆ ಮಾಡಿದಾಯ್ತು. ಪಾಪ ಹಸುಗಳಿಗೂ ಬಾಯಾರಿಕೆ ಆಗುತ್ತಲ್ವಾ. ನೋಡ್ರಿ ಇದೊಂದು ಐತೆ ಮತ್ತು ಇಲ್ಲೊಂದು ಐತೆ. ಇನ್ನೂ ಎರಡು ಅಲ್ಲಿ ನಮ್ಮ ಅಂಕಲ್ ತಗೊಂಡೋಗೈತೆ. ಇವಾಗ ನೀರು ಕುಡಿಸ್ಬಿಟ್ಟು
1 ಅವರ್ ಮನೆಗೆ ಹೋಗ್ಬಿಡೋದೆ ಗೈಸ್. ಬನ್ನಿ ನಿಮಗೆ ಇವಾಗ ತೋರಿಸ್ತೀನಿ, ಬನ್ನಿ ತಡ್ರಿ, ಈ ಹಸುಗಳು ನೀರು ಕುಡಿಸ್ಬಿಟ್ಟು ತೋರಿಸ್ತೀನಿ ಹೆಂಗೆ ಅಂತ, ಏನಾಗೈತೆ ಕೈ ಅಂತ ಗೊತ್ತಾಗುತ್ತೆ ಬರ್ರಿ. ಇದು ಅಲ್ಲಿ 4 ಎಲ್ಲ ನಮ್ಮ ಅಂಕಲ್ ಅವ್ರದ್ದೆ. ಎಷ್ಟು ಲೀಟ್ರ್ ಹಾಲು ಕೊಡ್ತವೆ ಅಂಕಲ್ ಇವು? ಅವಮ್ಮ ಇವು ಹಾಂ ಕರು ಹಾಕುತ್ತಾ? ಹ್ಞೂ ಈಗ ಚೆನ್ನಾಗೈತೆ ಕರು ಅದು. 1 ವರ್ಷನಾ? ಓಹೋ, ಅದು ಅವಾಗಿಂದ ಐತಲ್ವ ಅದು? ಹಾಂ, ಎಗ್ ಪ್ರೋಟೀನ್ ಗೈಸ್, ಪ್ರೋಟೀನ್ ನಾವು ಜಿಮ್ಮಲ್ಲಿ ತಗೋತೀವಲ್ಲ ಪ್ರೋಟೀನ್, ಆ ಥರ ಇವಕ್ಕೆ ಎಗ್ ಪ್ರೋಟೀನ್. ನೋಡಿ ಇದರಲ್ಲಿ ಮೀನುಗಳವೆ, ಸಖತ್ ಮೀನುಗಳವೆ. ಅರೆ ಹಿಡಿಯಂಗಿಲ್ಲ, ಏನು ಮಾಡ್ತೀರಾ? ಬನ್ನಿ ಇವಾಗ ನೀರು ಕುಡ್ಸೋಣ. ಸೈಡ್ ಬನ್ನಿ ಅವ್ರು ಹೋಗ್ಲಿ. ನೋಡಿ ಇಷ್ಟು ಹಸುಗಳವೆ, ಇಷ್ಟನ್ನು ಇವರೇ ಮೇಂಟೈನ್ ಮಾಡ್ಬೇಕು ಒಬ್ಬರೇ. ಹಾಂ, ಈಗ ಹೋಗ್ರಿ ಬೀಳ್ರಿ ಬಿಸಿಲಿಗೆ. ಅವಮ್ಮ ಹೋಗಿ ನೀರು ಕುಡಿ ಹೋಗು. ಹಾಂ ಇದಕ್ಕ ಓಹೋ ಎಲ್ಲೋಗಿದ್ಯಾ? ನೀರು ಕುಡಿ ಬಾ. ಹಾಂ ಒಳಗಡೆ ಹೋಗು. ನೋಡ್ರಿ ಎಲ್ಲಿಗೆ ಅಂಕಲ್ ಇವಾಗಿದ್ದು ಮನೆ ತಕ್ಕ ಅಲ್ಗ. ನೋಡ್ರಿ ಇದು ನಮ್ಮ ಅಂಕಲ್ ಅವ್ರದ್ದೆ. ಈ ಮಂಟಿ ಐತಲ್ಲ, ಈ ಮಂಟಿ ಇದು ಈ ಹುಲ್ ಮೇಟರ್ ಇದು ಮಾಡೋರಲ್ಲ, ಅದು ನಮ್ಮ ಅಂಕಲ್ ಅವ್ರದ್ದೆ. ಈಗ ಕಟಾಕ್ಬಿಟ್ಟು ಈಗ ನಾವು ಮನೆ ಕಡೆಗೆ ಹೋಗೋದೆ. ಚೆನ್ನಾಗೈತೆ ಗೈಸ್, ಹಳ್ಳಿ ಲೈಫ್ ಒಂಥರ. ಏನಿಲ್ಲ, ಈ ಇಷ್ಟು ಹಸುಗಳಿಂದ ಏನಿಲ್ಲ ಅಂದರೂ ಒಂದು ಅಂಕಲ್ ಒಂದು ಟೈಮಿಗೆ ಎಷ್ಟು ಲೀಟ್ರ್ ಹಾಲು ಆಯ್ತವೆ ಟೋಟಲು? 15 ಲೀಟ್ರು. 15 ಲೀಟ್ರ್ ಹಾಲು. ನಮ್ಮ ಬೆಂಗಳೂರಲ್ಲಿ 15 ಲೀಟ್ರು. 1 ಲೀಟ್ರಿಗೆ ಎಷ್ಟು ರೂಪಾಯಿ? 1 ಲೀಟ್ರ್, ಅರ್ಧ ಲೀಟ್ರಿಗೆ 28 ರೂಪಾಯಿ ಏನಪ್ಪ ಆಗಿರೋದೀಗ. ಹಂಗಾರೆ 1 ಲೀಟ್ರಿಗೆ ಎಷ್ಟಾಗುತ್ತೆ? ಅಯ್ಯಪ್ಪ, ಅದು ನೋಡ್ರಿ ಮದ್ದಿಗೆ ಹೋಗಿ ಕುಳಿತಾ ಅದೇ. ಚೆನ್ನಾಗಿದ್ದು ಗುರು, ಹಳ್ಳಿ ಲೈಫ್ ಆ ಥರ. ಕಮೆಂಟ್ ಮಾಡಿ ನಿಮ್ಗೆ ಅನಿಸ್ತೈತೆ ವೀಡಿಯೋ ನೋಡಿ ಅಂತ. ಸಾಯಂಕಾಲ ಹಾಲು ಕರಿಯೋದು ಒಂದು ವೀಡಿಯೋ ಬರುತ್ತೆ ನೋಡಿ, ಸಾಕಾಗಿದೆ ಫುಲ್. ಅದಕ್ಕೆ ಹೇಳ್ತಾ ಇರೋದು ವೀಡಿಯೋ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟ್ ವೀಡಿಯೋ ನೋಡಿ ಅಂತ. ಬಾ ಮೇಲ್ ಬಾ. ಓ ಈಗ ಅಲ್ಲಿಗೆ ಬೇರೆ ಹೋಗ್ಬೇಕಾ? ಓಹೋ, ಸ್ನಾನ ಮಾಡ್ತಿದ್ದೆ ಅಣ್ಣ. ಸರಿ ಆಯ್ತು, ಬರ್ರಿ ಮೇಲ್ಗಡೆಗೆ ಹೋಗೋಣ. ಬರ್ರಿ ಮೇಲ್ಗಡೆ ಬನ್ನಿ. ಓ ಬಾ ತಿರಿಕಾ. ಹಾಂ, ತಿರಿಕತಾನೆ ಇಲ್ಲ ಬಿಸಿಲಿಗೆ ಗೈಸ್. ಬಿಸಿಲಿಗೆ ನಮಗೆ ಬಿದ್ದು ಉದ್ದಾಡಬೇಕು ಅನ್ನಿಸ್ತೈತೆ ಪಾಪ, ಅದಕ್ಕೆ ಅನ್ಸಲ್ವಾ? ನೋಡ್ರಿ, ಬಾ ಮೇಲ್ ಬಾ, ಹುಷಾರಾಗತ್ತು. ಗುಡ್ ಗರ್ಲ್. ನೀನು ಬರವಾ ತಾಯಿ, ನೀನು ಯಾಕೋ ಸರಿ ಇಲ್ಲ ಅಂತೆ. ಬನ್ನಿ ಗೈಸ್, ಇವಾಗ ಅಲ್ಲಿ ಕಟಾಕ್ಬಿಟ್ಟು ಸಿಗ್ತೀನಿ ನಿಮಗೆಲ್ಲ. ಅಷ್ಟ ಗಂಟೆ ಕಂಪ್ಲೀಟ್ ವೀಡಿಯೋ ನೋಡಿ, ಅದಕ್ಕೆ ಹೇಳೋದು. ಹಾಂ ಗುಡ್. ಹಗ್ಗ ಹೆಂಗೆ ತಗೊಳುತ್ತೆ ನೋಡಿ ಗುರುದು. ಶಬಾಸ್ ಮೇಲೆ ಸೇರ್ ಶಾಪ್ ಗೊತ್ತಿರಲ್ಲ. ಹಸುಗಳಿಗೆ ಒಂದು ಟ್ರಿಕ್ ಇರುತ್ತೆ, ಏನಂದರೆ ನೋಡ್ರಿ, ಇವಾಗ ಹಿಂಗೆ ಸ್ಟ್ರೈಟ್ ಹೋಗ್ತಾರೆ ತೈಪು. ಈಗ ನೋಡ್ರಿ ಆಟೋಮೆಟಿಕ್ ತಿರುಗುತ್ತೆ, ಆಟೋಮೆಟಿಕ್. ನೋಡ್ರಿ ಯಾವ್ದಾರು ತಗೊಳ್ರಿ ಅಷ್ಟೇ. ಹಿಂಗೆ ಕಟಾಕ್ಬಿಡೋದು ಇಷ್ಟೊತ್ತಿಗೆ. ಸಾಯಂಕಾಲ ಬಂದು ಹಾಲು ಕರೆ ಟೈಮಿಗೆ ಬಿಡಿಸ್ಕೊಂಡು ಹೋಗೋದು. ಕಣ್ಣೊಳಗೆ ಹುಳ ಬಿದ್ದುಬಿಡ್ತು. ನನ್ನ ಮಗನ ಅಲ್ಲೇ ಐತೆ, ಹೋಯ್ತಾನೆ ಲಾರಿ. ಬನ್ನಿ ಕಟಾಕ್ಬಿಟ್ಟು ಹೋಗೋದೆ ನೋಡಿ. ಇದೇ ಥರ ವ್ಲಾಗ್ಗಳು ಬರ್ತಾ ಇರುತ್ತೆ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಟ ಅಂತ, ಓಕೆನಾ? ಮಿಸ್ ಮಾಡಬೇಡಿ. ಎಲ್ಲರೂ ಅಂದ್ಕೊಂಡಿರೋಷ್ಟು ಹಳ್ಳಿ ಲೈಫ್ ಏನು ಸುಲಭ ಇಲ್ಲ. ಒಂದು ಮಟ್ಟಿಗೆ ಅದು ಕಷ್ಟ ಐತೆ. ಬಟ್ ಏನು ಗೊತ್ತಾ, ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಆಗಲ್ಲ, ಅದೊಂದು ಇದು. ಸೊ ಇದು ನಮ್ಮದೇ ಕೆರೆ, ಇದರಲ್ಲೇ ಐತಲ್ಲ ಇದು, ಮತ್ತು ಇದು ಎರಡು ನಮ್ಮದೇ. ಮತ್ತು ಇದು ನಮ್ಮ ಅಂಕಲ್ ಅವ್ರದ್ದು. ಈ ಮಂಟಿ ನಮ್ಮ ಅಂಕಲ್ ಅವ್ರದ್ದು. ಇದೆಲ್ಲ ಇಲ್ಲಿಂದ ಅಲ್ಲಿವರೆಗೂ ನಮ್ಮ ಅಂಕಲ್ ಅವ್ರದ್ದು. ಹಾಂ, ಸ್ವಲ್ಪ ಇದೆ ನಮ್ಮದು ಹೇಳ್ಕೊಡೋದು ನನಗೆ. ಭಯ ಗುರು, ಬಿಸಿಲು ಟೈಮಲ್ಲಿ ಅವುಗಳು ಬೇರೆ ಹೇಳೋಕ್ಕಾಗಲ್ಲ. ನಮ್ಮ ಮೇಲೆ ಲವ್ ಜಾಸ್ತಿ ಮೊದಲೇ ಅವಕ್ಕೆ. ಬುಸುಕಂತ ಬಂದ್ಬಿಡ್ತೇವೆ. ಆಮೇಲೆ ಇಲ್ಲಿ ಬೇರೆ ಮೀನು ಹಿಡ್ಕೊಂಬಿಟ್ಟು ಹೋಯ್ತಾವಲ್ಲ, ಇದು ಮೀನು ಬೇರೆ ಐತಲ್ಲ, ಹಂಗಾಗಿ ಅದೊಂದು ಭಯ. ಇದು ಸಸಿಗಳೆಲ್ಲ ಈಗ ಹಾಕಿ ಒಂದು
ಎಷ್ಟೋ ಒಂದು 6-7 ತಿಂಗಳು ಆಗಿರ್ಬೋದೇನಪ್ಪ ಇವಾಗ ಹಾಕಿರೋದು ಇದನ್ನು ರೀಸೆಂಟಾಗಿ. ನೋಡಿರಿ ಅಲ್ಲಿ ನೀವು ತುಂಬಿದ ನೀರೆಲ್ಲ ಹಿಂಗೆ ಹರ್ಕೊಂಡು ಹೋಗ್ತಾ ಇರ್ತವೆ. ಅಲ್ಲೊಂದು ಕೆರೆ ಐತೆ, ದೊಡ್ಡ ಕೆರೆ ತೋರಿಸಿದ್ನಲ್ಲ, ಆ ಕೆರೆ ತುಂಬ್ಕೊಂಡ್ಬಿಡುತ್ತೆ. ನಮ್ಮೂರಿಗೆ ಸದ್ಯಕ್ಕೆ ಎಷ್ಟು ಕೆರೆ? 1, 2, 3, 4 ಕೆರೆ ಐತೆ. 4 ಕೆರೆ ಐತೆ. ಈ ಥರ ಕೃಷಿ ಹೊಂಡಗಳು ಸ್ವಲ್ಪ ಇದ್ದಾವೆ ಈ ಥರ. ಗೈಸ್ ಹೆಂಗೆ ಅನಿಸ್ತೈತಿ ಈ ಒಂದು ವ್ಲಾಗ್ ನೋಡಿ ನಿಮಗೆಲ್ಲ? ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತಾ ಇರ್ತೀರಾ. ಯಾಕಂದರೆ ನೋಡಿ ಇಷ್ಟಿದೆ ನಮ್ಮ ಮನೆ. ಅಂದರೆ ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ, ನಮ್ಮ ಚಿಕ್ಕಮ್ಮ, ಆ ಮನೆ ಇದು. ಓಕೆನಾ? ಇದು ಆಲ್ಮೋಸ್ಟ್ ಅದು ಊರು ಡೌನು, ಇಲ್ಲಿ ಮೇಲ್ಗಡೆ ಸಪ್ರೇಟ್ ಸ್ವಲ್ಪ ಪೀಸಾಗಿರ್ಬೋದು ಅಂತ. ಇಲ್ಲಿ ಊರಲ್ಲಿ 90% ಜಗಳಗಳು ಜಾಸ್ತಿ, ಅದಕ್ಕೆ ಯಾವ ಜಂಜಾಟೊಂದು ಇಲ್ಲಲ್ಲ. ಇವರು ಆರಾಮ ಮೇಲ್ಗಡೆ ಇದ್ದೀವಿ. ಗಾಳಿ ಮಸ್ತ್ ಫ್ರೆಶ್ ಗಾಳಿ ಕುಡಿದು ಎಷ್ಟು ದಿನ ಆಗಿತ್ತು ಗೈಸ್. ಬರೀ ಗಬ್ಬು ಬೆಂಗಳೂರು ಗಬ್ಬು ಏನೋ ಗಾಳಿ ಕುಡಿದು ಯಾರೋ ಹೊಟ್ಟಿದೆ ನೋಡ್ರಿ. ಇದು ರಾಗಿ ಕಟ್ ಆಫಿಗೆ ಬಂದೈತೆ. ಇನ್ನೇನು ಕಟ್ ಮಾಡಿ ಮಾರಾಟ ಮಾಡುವುದು ಅಷ್ಟೇ ಬಾಕಿ. ನಮ್ದು ಎಷ್ಟು ಚೀಲ ಆಗಿರ್ಬೋದು ನೀವು ಗೆಸ್ಟ್ ಮಾಡಿರಿ. ತೋರಿಸೋದಲ್ಲ ಎಷ್ಟು ಬಂದಿರೋದು ಗೆಸ್ಟ್ ಮಾಡಿ ಬನ್ನಿ. ಮಹೇಶ್ ನಿಮಗೆಲ್ಲ ಆವಾಗಲೇ ತೋರಿಸ್ತೀನಿ ಅಂದೆ, ಯಾಕೆ ನಾನು ಫುಲ್ ಹಾಕೊಂಬಿಟ್ಟೆ ಅಂತ ಇವಾಗ ತೋರಿಸ್ತೀನಿ ತಡ್ರಿ. ನೋಡ್ರಿ ಓಕೆನಾ? ಕಾಣಿಸ್ತಿಲ್ಲ ಗೊತ್ತಿಲ್ಲ ನೋಡಿ ಗೈಸ್, ಹೆಂಗೆ ಹೋಗಿ ಕೈ ಪೂರ್ತಿ ಕೈ ತಿರ್ಗ್ಸೋಕಾಯ್ತಿಲ್ಲ, ಹಂಗಾಗೈತೆ. ಅದಕ್ಕೆ ಫುಲ್ ಸ್ಲೀವ್ ಹಾಕೊಂಬಿಟ್ಟೆ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮ್ಮ ಪ್ರೀತಿ ಸಪೋರ್ಟ್ ನಂಗೆ ತುಂಬ ಬೇಕು. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್ ಬಾಯ್.